ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನಮ್ಮದು ಕನ್ನಡ ವ್ಲಾಗ್. ನಾನು ನಂದಿನಿ. ನಾನಿವತ್ತು ಸೋಯಾ ಚಂಕ್ಸ್ ಗ್ರೇವಿ ಎಷ್ಟು ಈಸಿಯಾಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡ್ಬೋದು ಅಂತ ತೋರಿಸ್ತೀನಿ. ಮೊದಲು ಮಿಕ್ಸಿ ಜಾರಿಗೆ 3 ಬಾದಾಮಿನ ಕಟ್ ಮಾಡಿ ಹಾಕೊಳ್ಳೋಣ. ನಂತರದಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಾಕೊಳ್ಳೋಣ. ಇದಕ್ಕೆ ನಾವು ಒಂದು 4 ಎಲೆ ಪುದೀನ, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ನಂತರದಲ್ಲಿ ಇದಕ್ಕೆ 1/4 ಸ್ಪೂನ್ ಜೀರಿಗೆ, ಸೋಂಪು ಕೂಡ ಒಂದು 1/4 ಸ್ಪೂನಷ್ಟು, ಅದಕ್ಕಿಂತ ಸ್ವಲ್ಪನೇ ಕಡಿಮೆ ತೊಗೊಳ್ಳಿ ನಡೆಯುತ್ತೆ. ಅನಾನಸ್ ಮೊಗ್ಗೇನಿದೆ ಅದರಲ್ಲಿ ಎರಡು ಹೆಸಳನ್ನು ಮಾತ್ರ ತೊಗೊಳ್ತಾ ಇದ್ದೀನಿ, 2 ಎಲೆ ಮಾತ್ರ ತೊಗೊಳ್ತೀನಿ, ಅದನ್ನು ಜಾಸ್ತಿ ಬೇಡ. ಹಾಗಾಗಿ ಚಕ್ಕೆ ನಿಮಗೆ ಚಿಕ್ಕದಾಗಿ ಒಂದು ಗೇಣ್ಗಿಂತನೂ ಕಡಿಮೆ ತೊಗೊಳ್ಳಿ. ನಂತರದಲ್ಲಿ ಲವಂಗ 2, ಮೆಣಸನ್ನು 3 ಹಾಕ್ತಾ ಇದ್ದೀನಿ. ನಂತರ 1 ಕಟ್ ಮಾಡಿದಂತಹ ಟೊಮೊಟೊ ಮೀಡಿಯಮ್ ಸೈಜಲ್ಲಿ, ನಂತರದಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹುರ್ಗಡಲೆನ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡ್ಬಿಡೋಣ. ನಂತರದಲ್ಲಿ ಈಗ ಒಂದು ಬೌಲಲ್ಲಿ ಸೋಯಾ ಚಂಕ್ಸ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕುದೀತಿರೋ ಅಂತಹ ನೀರು, ಅಂದರೆ ಸ್ವಲ್ಪ ಬಿಸಿ ನೀರು ಆಗತ್ತೆ, ಬಟ್ ನಾನಿಲ್ಲಿ ಕುದೀತಾ ಇದ್ದಂತಹ ನೀರನ್ನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು 5 ನಿಮಿಷ ನೆನೆಯೋಕೆ ಬಿಡೋಣ. ಇದು ಒಂದು 50 ಗ್ರಾಮ್ನಷ್ಟು ಸೋಯಾ ಚಂಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು 3 ಜನಕ್ಕೆ ತುಂಬಾ ಆಗುತ್ತೆ ಕ್ವಾಂಟಿಟಿ. ಹಾಗಾಗಿ ಈಗ ಇದನ್ನು ನೆನೆಯೋಕೆ ಬಿಡೋಣ. ನಂತರದಲ್ಲಿ ನಾವಿವಾಗ ಒಗ್ಗರಣೆನ ಮಾಡ್ಕೊಳ್ಳೋಣ. ಮೊದಲು ಒಂದು ಪಾತ್ರೆಗೆ 4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಯಾವ ತರಕಾರಿ ಏನೂ ಇಲ್ಲದೆ ಇದ್ದಾಗ ಆರಾಮಾಗಿ ಮಾಡ್ಕೊಳ್ಬೋದು. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. 4 ಸ್ಪೂನ್ ಎಣ್ಣೆ ಹಾಕೊಂಡ ನಂತರ ಇದಕ್ಕೆ ಸಾಸಿವೆ ಬೇಡ, ನಾವು ಜೀರಿಗೆನ ಹಾಕ್ಕೊಳ್ಳೋಣ. ಯಾಕಂದರೆ ಇದು ಸ್ವಲ್ಪ ನಾನ್ ವೆಜ್ ತಿನ್ನುವಷ್ಟು ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇದಕ್ಕೆ ನಾನಿವತ್ತು ಸಾಸಿವೆನ ಸ್ಕಿಪ್ ಮಾಡ್ತೀನಿ. ನಂತರ ಒಂದು ಪಲಾವ್ ಎಲೆ, 1/4 ಸ್ಪೂನಷ್ಟು, 1/4 ಸ್ಪೂನ್ಗಿಂತ ಕಡಿಮೆನೇ ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಚಿರುವಂಥದ್ದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದ ನಂತರ ಒಂದು 10 ಕರಿಬೇವಿನ ಸೊಪ್ಪು, ಒಂದು ಅರ್ಧ ಹಿಡಿಯೋಷ್ಟು ಸಣ್ಣಗೆ ಹೆಚ್ಚಿದಂತಹ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದ ನಂತರ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಯಾವಾಗಲೂ ಮಾಡಿಟ್ಕೊಳ್ತೀನಿ. ಇದನ್ನು ಹೇಗೆ ಮಾಡೋದು ಅಂತ ಕೇಳಿದ್ರೆ ಖಂಡಿತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದನ್ನು ಮಾಡಿಟ್ಕೊಂಡ್ರೆ ಅಡುಗೆ ಆಲ್ಮೋಸ್ಟ್ ತುಂಬ ಬೇಗ ಆಗೋ ಥರ ಆಗತ್ತೆ. ಸೊ ಈಗ ಫ್ರೈ ಆದ ನಂತರ ಇದಕ್ಕೆ ನಾನು ರುಬ್ಬಿದಂತಹ ಮಿಶ್ರಣ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಒಂದು 2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಮಾಡ್ಕೊಂಡ ನಂತರ ನಾವು ಇವಾಗೇನು ಬಿಸಿನೀರಿನಲ್ಲಿ ಸೋಯಾ ಚಂಕ್ಸ್ನ ನೆನೆಸಿದ್ವಿ ಅದನ್ನು ಇಂಟ್ಕೊಂಡು ಈ ಮಸಾಲೆ ಒಳಗೆ ಹಾಕ್ಕೊಳ್ಬೇಕಾಗತ್ತೆ. ಬನ್ನಿ, ಇವಾಗ ಆ ಸೋಯಾ ಚಂಕ್ಸ್ನ ನೋಡಿ ಈ ಥರ ಒಂದು ಸರಿ ವಾಶ್ ಮಾಡ್ಕೊಂಡಾಗ ಆಗುತ್ತೆ. ಈ ಥರ ಇಂಟ್ಕೊಂಡು ನಾವಿವಾಗ ಒಗ್ಗರಣೆ ಪಾತ್ರೆಗೆ ಹಾಕ್ಕೊಳ್ಳೋಣ. ತುಂಬ ಈಸಿಯಾಗಿರುತ್ತೆ. ರೊಟ್ಟಿ ಮತ್ತು ಚಪಾತಿಗೆ ನಿಮಗೆ ತುಂಬಾ ಖುಷಿಯಾಗುತ್ತೆ ಮಾಡಿಕೊಂಡಾಗ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನಿವಾಗ ಒಂದು ಅರ್ಧ ಸ್ಪೂನಷ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ, ಬಟ್ ನಿಮಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕ್ಕೊಳ್ಳಿ. ನಂತರ ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಮತ್ತು ಚಿಕನ್ ಮಸಾಲ 1/4 ಸ್ಪೂನಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಇದು ಎರಡನ್ನೂ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಖಾರದ ಪುಡಿ ನೀವೇ ನೋಡ್ತಾ ಇದ್ದೀರಾ, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಂಬಾರ್ ಪೌಡರ್ ಕೂಡ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಖಾರ ಹೇಗಿದೆ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಂತರ ಕಸ್ತೂರಿ ಮೇಥಿ ಅದನ್ನು ಕೈಯಲ್ಲೇ ಉಜ್ಜಿಬಿಟ್ಟು, ಒಂದು ಕೈಯಲ್ಲಿ 2 ಬೆರಳಲ್ಲಿ ಎಷ್ಟು ಬಂತು ಅಷ್ಟನ್ನು ಮಾತ್ರನೇ ಕೈಯಲ್ಲಿ ಉಜ್ಜಿ ಹಾಕಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಮುಚ್ಚಳ ಮುಚ್ಚಿ ಕುದಿಸಿ, ಅದಾದ ನಂತರ ಸಾಧ್ಯ ಆದರೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೊಸರನ್ನ ಹಾಕ್ಕೊಂಡಿದ್ದೀನಿ ನಾನು. ಸೊ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕೇವಲ ಒಂದು 5ರಿಂದ 8 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ, ಹಸಿ ವಾಸನೆ ಹೋದರೆ ಸಾಕು. ಅಲ್ಲಿಗೆ ಗ್ರೇವಿ ರೆಡಿ ಆಗತ್ತೆ. ನೋಡಿ ಹೇಗೆ ಬಂದಿದೆ ಅಂತ. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್.